ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ವನಿತಾ. ಹಣದ ಮಳೆ ಮದುವೆಯಲ್ಲಿ ವಧು ಮೇಲೆ ಸುರಿದ್ರ 8.5 ಕೋಟಿ ರೂಪಾಯಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪಂಜಾಬ್ ಮದುವೆಯ ವಿಡಿಯೋ. ಹಣದ ಮಳೆ ಮದುವೆಯಲ್ಲಿ ವಧು ಮೇಲೆ ಸುರಿದಿದ್ರು 8.5 ಕೋಟಿ ರೂಪಾಯಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪಂಜಾಬ್ ಮದುವೆಯ ವಿಡಿಯೋ. ಮದುವೆ ಮೆರವಣಿಗೆಯಲ್ಲಿ ನೀರಂತೆ ಚೆಲ್ಲಿದ್ರು ನೋಟಿನ ಕಂತೆ. ವಧುವಿನ ಮೇಲೆ ವರನ ಕಡೆಯವರಿಂದ ನೋಟಿನ ಮಳೆ. ಕೆಳಗೆ ನೋಡಿದ್ರೆ ನೆಲವೇ ಕಾಂತಿಲ್ಲ, ಎಲ್ಲೆಲ್ಲೂ ನೋಟು ನೋಟು. ನೆಟ್ಟಿಗರ ಪ್ರಕಾರ ಈ ಮೊತ್ತ ಬರೋಬ್ಬರಿ 8.5 ಕೋಟಿ ರೂಪಾಯಿ. ಆದರೆ ವರನ ಸಹೋದರನ ಪ್ರಕಾರ ಬರೀ 2 ಲಕ್ಷ ಅಂತೆ. ಇವೆಂಟ್ ಮ್ಯಾನೇಜರ್ ಪ್ರಕಾರ 4 ಲಕ್ಷ ರೂಪಾಯಿ ಅಂತೆ. ಯಾವುದು ನಂಬೋದು? ವಿಡಿಯೋ ನೋಡಿದ್ರೆ 4 ಲಕ್ಷ ಅಲ್ಲ ಅನ್ಸುತ್ತೆ. ಅಸಲಿ ಲೆಕ್ಕ ತಿಳಿಯೋಕೆ ಮುಂದಾಗಿದೆ ಐಟಿ ಇಲಾಖೆ. ಐಟಿ ಎಂಟ್ರಿ ಭಯದಲ್ಲಿ ವಧು ವರನ ಕಡೆಯವರು ಫುಲ್ ಶೇಕ್ ಆಗ್ತಾ ಇದ್ದಾರೆ. ಹಣದ ಮಳೆ ಮದುವೆಯಲ್ಲಿ ವಧು ಮೇಲೆ ಸುರಿದ್ರು 8.5 ಕೋಟಿ ರೂಪಾಯಿ ಅಂತ ಕಾಣಿಸ್ತಾ ಇದೆ. ಆದ್ರೆ ಒಬ್ರು ಹೇಳ್ತಾರೆ 8 ಕೋಟಿ ಅಲ್ಲ 4 ಲಕ್ಷ ರೂಪಾಯಿ. ಆದ್ರೆ ಮತ್ತೊಬ್ರು ಹೇಳ್ತಾರೆ ಇಲ್ಲ 5 ಲಕ್ಷ ರೂಪಾಯಿ. ಹಾಗಾದ್ರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು? ಕೆಳಗೆ ನೋಡಿದ್ರೆ ನೆಲವೇ ಕಾಣಲ್ಲ, ಬರೀ ನೋಟಿನ ಕಂತೆಗಳೇ ಕಾಣಿಸುತ್ತೆ, ನೋಟುಗಳೇ ಕಾಣಿಸುತ್ತೆ. ಆದ್ರೆ ಕೆಲವೊಬ್ರು ನೆಟ್ಟಿಗರು ಹೇಳ್ತಾರೆ 5 ಕೋಟಿ 8.5 ಕೋಟಿ ರೂಪಾಯಿ ಇದೆ ಅಂತ. ಆದ್ರೆ ವರನ ಸಹೋದರ ಪ್ರಕಾರ ಬರೀ 2 ಲಕ್ಷ ರೂಪಾಯಿ. ಇವೆಂಟ್ ಮ್ಯಾನೇಜರ್ ಪ್ರಕಾರ 4 ಲಕ್ಷ ರೂಪಾಯಿ. ಐಟಿ ಎಂಟ್ರಿ ಭಯದಲ್ಲಿ ವಧು ವರನ ಕಡೆಯವರು ಫುಲ್ ಶೇಕ್ ಆಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಮದುವೆಯಲ್ಲಿ ಯಾವ ರೀತಿಯಾಗಿ ನೋಟನ್ನ ಸುರಿತಾ ಇದ್ದಾರೆ ಅಂತ ಅಂದ್ರೆ ಒಂದ್ ರೀತಿ ಮಳೆಯ ರೀತಿಯಲ್ಲಿ ಹೂವನ್ನ ಹಾರಿಸಿದಾಗೆ ಅಲ್ಲಿ ನೋಟುಗಳನ್ನ ಹಾರಿಸ್ತಾ ಇದ್ದಾರೆ. ಆ ರೀತಿಯಾಗಿ ಅಲ್ಲಿ ವಧು ವರನ ಮೇಲೆ ಈ ರೀತಿಯಾಗಿ ನೋಟುಗಳನ್ನ ಎಸೆಯುವಂಥದ್ದು. ಅಂದ್ರೆ ಕೆಲವೊಂದು ಪಂಜಾಬಿ ಮದುವೆಗಳಲ್ಲಿ ಇಲ್ಲ ನಾವು ಇದನ್ನ ಅಬ್ಸರ್ವ್ ಮಾಡ್ತೀವಿ. ಈ ರೀತಿಯಾಗಿ ನೋಟುಗಳನ್ನ ಅಲ್ಲಿ ಎರಚುವಂಥದ್ದು, ಹಣವನ್ನ ಈ ರೀತಿಯಾಗಿ ಸುರಿಸುವಂಥದ್ದು. ಕೆಲವೊಂದು ಬೆಂಗಾಲೀಸ್ ಮದುವೆ ಆಗಿರ್ಬೋದು, ಕೆಲವೊಂದು ಸಂಪ್ರದಾಯಗಳಲ್ಲಿ ನಾವು ಇದನ್ನ ಗಮನಿಸ್ತೀವಿ. ಬಟ್ ಅಲ್ಲಿ ಈಗ ಬಂದಿರುವಂಥದ್ದೇನು, 8.5 ಕೋಟಿ ರೂಪಾಯಿ ಹಣವನ್ನ ಈ ರೀತಿಯಾಗಿ ಅಲ್ಲಿ ಸುರಿದಿದ್ದಾರೆ ಅನ್ನುವಂಥದ್ದು. ಅಲ್ಲಿ ನೋಡ್ತಾ ಇದೀವಿ, ನೆಲದ ಮೇಲೆಲ್ಲ ನಾವು ಗಮನಿಸಬಹುದು. ಅದನ್ನ ನೋಡಿದ್ರೆ ಕೇವಲ 2 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಅಂತ ಅನ್ಸೋದೇ ಇಲ್ಲ ಆ ಹಣವನ್ನ ನಾವು ನೋಡಿದ್ರೆ. ಬಟ್ ಅಲ್ಲಿ 8.5 ಕೋಟಿ ರೂಪಾಯಿ ಎರಚಿದ್ದಾರೆ ಈ ರೀತಿಯಾಗಿ ಹಣವನ್ನ ಅನ್ನುವಂತ ಇನ್ಫಾರ್ಮೇಶನ್ ಇರುವಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ, ಮದುವೆಯ ಸಂಭ್ರಮದಲ್ಲಿ ಆ ಜೋಶಲ್ಲಿ ಎಸೆದಿದ್ದಾರೆ. ಬಟ್ ಇಲ್ಲಿ ಐಟಿಯ ಶಾಕ್, ಐಟಿಯ ದಾಳಿ ವಿಚಾರಕ್ಕೆ ಭಯವನ್ನ ಪಡ್ತಾ ಇರುವಂತ ಪ್ರಸಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಷ್ಟು ಹಣ ಇದ್ದಿದ್ದಿಲ್ಲ. ಕೇವಲ 2 ಲಕ್ಷ ರೂಪಾಯಿ ಮತ್ತೆ 4 ಲಕ್ಷ ರೂಪಾಯಿ ಹಣ ಮಾತ್ರ ಎಸೆದಿದ್ದು ಅಂತ ಇದೀಗ ಅಲ್ಲಿ ಸಬೂಬನ್ನ ಹೇಳ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಮದುವೆಯಲ್ಲಿ ಹಣವನ್ನ ಆ ರೀತಿಯಾಗಿ ಎರಚಿರುವಂತದ್ದು ಇದೀಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ವೈರಲ್ ಆಗ್ತಾ ಇರುವಂತ. ಇದ್ರ ಬಗ್ಗೆ ಎಲ್ಲರೂ ಸಹಿತ ಕಾಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ನಾವು ಕೆಲವೊಂದು ಸಂಪ್ರದಾಯದ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಪಂಜಾಬ್ ಕಡೆ ಆಗಿರ್ಬೋದು ಅಥವಾ ಇನ್ನಿತರ ಬೆಂಗಾಲಿ ಮದುವೆಗಳಲ್ಲಿ ಆಗಿರ್ಬೋದು, ಕೆಲವೊಂದು ಮದುವೆಗಳಲ್ಲಿ ಈ ರೀತಿಯಾಗಿ ಹಣವನ್ನ ಎರಚುವಂತ ಪದ್ಧತಿ ಇದೆ. ಸೊ ಅದನ್ನ ಅಂದ್ರೆ ಆ ಜೋಶಿಗೆ ಆ ಒಂದು ಏನೋ ಉಡುಗೊರೆಯ ರೂಪದಲ್ಲಿ ಈ ರೀತಿಯಾಗಿ ಎರಚೋದು ಎಲ್ಲ ಮಾಡ್ತಾರೆ. ಬಟ್ ಇದೀಗ ಐಟಿ ಕಣ್ಣಿಗೆ ಬಿದ್ದಿರುವಂಥದ್ದು. ಹೀಗಾಗಿ ಐಟಿ ಅಧಿಕಾರಿಗಳ ಭಯಗೊಂಡು ಅಲ್ಲಿ 8.5 ಕೋಟಿ ಅಲ್ಲ, ಕೋಟಿ ರೂಪಾಯಿ ಇಲ್ಲ, ಅಲ್ಲಿ ಲಕ್ಷ ರೂಪಾಯಿ ಅಂದ್ರೆ 2 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಹಣ ಇದೆ ಅಂತ ಒಬ್ಬೊಬ್ರು ಒಂದೊಂದು ಲೆಕ್ಕಗಳನ್ನ ಹೇಳ್ತಾ ಇದ್ದಾರೆ. ಬಟ್ ತನಿಖೆಯ ಬಳಿಕ ಇದು ಸತ್ಯಾಂಶ ಇಲ್ಲಿ ತಿಳಿದು ಬರಬೇಕಾಗಿದೆ. ನೋಡಿ, ಮದುವೆಯ ಜೋಶಲ್ಲಿ ಇದೀಗ ಅಲ್ಲಿ ಸಂಬಂಧಿಕರಾಗಿರ್ಬೋದು ಅಥವಾ ವರನ ಕಡೆಯ ಸಂಬಂಧಿಕರಾಗಿರ್ಬೋದು, ವಧು ಕಡೆಯ ಸಂಬಂಧಿಕರಾಗಿರ್ಬೋದು, ಹಾಗೆ ನೋಟನ್ನ ಹೇಗೆ ಎರಿಸ್ತಾ ಇದ್ದಾರೆ ಅಂತ
ಅವ್ರದ್ದೊಂಥರ ಪದ್ಧತಿ, ಅವ್ರದ್ದೊಂಥರ ಸಂಪ್ರದಾಯ. ಬಟ್ ಇಲ್ಲಿ ಆಗಿರುವಂಥದ್ದೇನು, ಅಸಲಿ ಲೆಕ್ಕ ತಿಳಿಯೋಕೆ ಇದೀಗ ITಯ ಇಲಾಖೆ ಮುಂದಾಗಿದೆ. ಯಾವುದು ನಂಬೋದು, ಯಾವುದು ಬಿಡೋದು ನೋಡಿದ್ರೆ 4 ಲಕ್ಷ ಅಲ್ಲ ಅನ್ಸುತ್ತೆ. ನಾವು ಈಗ ಅದನ್ನ ಗಮನಿಸ್ತಾ ಹೋದ್ರೆ 4 ಲಕ್ಷ ರೂಪಾಯಿಗೆ ಅಷ್ಟರ ಮಟ್ಟಿಗೆ ಅಲ್ಲಿ ನೆಲದ ತುಂಬ ನೆಲಾನೇ ಕಾಣಿಸ್ತಾ ಇಲ್ಲ, ಅಲ್ಲೆಲ್ಲ ಫುಲ್ ನೋಟೇ ಕಾಣಿಸ್ತಾ ಇದೆ. 4 ಲಕ್ಷ ರೂಪಾಯಿಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಆಗುತ್ತಾ, ಅಷ್ಟರ ಮಟ್ಟಿಗೆ ಹಣ ಹರಿದುಕೊಳ್ಳುತ್ತಾ ಅಲ್ಲಿ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ. ಆದ್ರೆ ಇದೀಗ ಈ ಅಸಲಿ ಲೆಕ್ಕ ಏನಿದೆಯಲ್ಲ ಇದನ್ನ ತಿಳಿಯೋದಕ್ಕೆ ಇದೀಗ IT ಅಧಿಕಾರಿಗಳು ಮುಂದಾಗಿದ್ದಾರೆ. ಹೀಗಾಗಿ IT ಎಂಟ್ರಿ ಭಯದೊಂದಿಗೆ ವಧುವರನ ಕಡೆಯವರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಅದು ಕೋಟಿ ರೂಪಾಯಿಗಳನ್ನ ನಾವು ಅಲ್ಲಿ ಬಳಸ್ಕೊಂಡಿಲ್ಲ, ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಅಂತ ಒಬ್ರು, 4 ಲಕ್ಷ ರೂಪಾಯಿ ಅಂತ ಒಬ್ರು ಅಲ್ಲಿ ಹೇಳುವಂಥದ್ದು, ಈ ರೀತಿಯಾಗಿ ಸಬೂಬನ್ನ ಕೊಡ್ತಾ ಇದ್ದಾರೆ. ಬಟ್ IT ಅಧಿಕಾರಿಗಳ ತನಿಖೆಯ ಬಳಿಕ ಇದು ಸತ್ಯಾಂಶ ಬೀಳಬೇಕಾಗಿದೆ.